ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕರ್ನಾಟಕಕ್ಕೆ ವಿರೋಧ ಮಾಡುವುದು ಮೋದಿ ಡಿಎನ್ಎದಲ್ಲಿಯೇ ಇದೆ. 7 ಕೋಟಿ ಕನ್ನಡಿಗರಿಗೆ ಮೋದಿ ಸೇಡು ತೀರಿಸಿಕೊಳ್ತಾ ಇದ್ದಾರೆ. ಬೀದರ್ನಲ್ಲಿ ನಡೆದ ಕಾಂಗ್ರೆಸ್ ಸುದ್ದಿಗೋಷ್ಠಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆ. ದೇಶದಲ್ಲಿ ಈಗ ವಾತಾವರಣ ಬದಲಾವಣೆಯಾಗುತ್ತಿದೆ. ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ನೀಡಿದ ಭರವಸೆಗಳು ಸುಳ್ಳಾಗಿವೆ. ದೇಶ ಕಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ಬೀದರ್ನಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಲಿಂಗಾಯತರಿಗೆ ಈಶ್ವರ್ ಖಂಡ್ರೆ ಅವರ ಕೊಡುಗೆ ಏನು? ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನೆ. ವೀರಶೈವ ಮಹಾಸಭೆಯನ್ನು ಹಿಡಿದುಕೊಂಡು ಕುಳಿತಿದ್ದಾರೆ. ಲಿಂಗಾಯತರ ಮೀಸಲಾತಿಗಾಗಿ ಹೋರಾಟ ಕೂಡ ಮಾಡಲಿಲ್ಲ. ನಗರದಲ್ಲಿ ಮಾಧ್ಯಮದ ಮುಂದೆ ಅಭಿಪ್ರಾಯ ಹಂಚಿಕೊಂಡ ಯತ್ನಾಳ್. ನಮ್ಮ ಉಳಿವಿಗಾಗಿ ಮತ್ತು ಸಂವಿಧಾನ ಉಳಿವಿಗಾಗಿ ಕಾಂಗ್ರೆಸ್ ಮತ ಚಲಾಯಿಸಿ. ಬಿಜೆಪಿ ಜೊತೆಗಿನ ಮೈತ್ರಿ ಹಿಂಪಡೆಯದ ಕಾರಣ ಕಾರ್ಯಕರ್ತರು ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ. ವಿಷ್ಣುವರ್ಧನ್ ವಾಲ್ದೋಡಿ ಹೇಳಿಕೆ. ರವೀಂದ್ರ ಸ್ವಾಮಿ ಅವರು ಮಹಾರಾಷ್ಟ್ರದ ಶಿರ್ಡಿಯಲ್ಲಿ ಸಲ್ಲಿಸಿದ ನಾಮಪತ್ರ ಪುರಸ್ಕೃತ. ಶಿರ್ಡಿ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ರವೀಂದ್ರ ಸ್ವಾಮಿ ಸ್ಪರ್ಧೆ. ಬೀದರ್ ನಗರದ ಕಚೇರಿಯಲ್ಲಿ ಅಭಿಮಾನಿಗಳಿಂದ ಸನ್ಮಾನ. ಲೋಕಸಭಾ ಚುನಾವಣೆ ಪ್ರಯುಕ್ತ ಬೀದರ್ ನಗರದಲ್ಲಿ ಅರೆ ಸೇನಾಪಡೆಗಳಿಂದ ರೂಟ್ ಮಾರ್ಚ್. ನಗರದಾದ್ಯಂತ ಸಂಚರಿಸಿದ ಅರೆ ಸೇನಾಪಡೆ. ಎಸ್ಪಿ ಚನ್ನಬಸವಣ್ಣ, ಎಸ್ಎಲ್ ಸೇರಿದಂತೆ ಹಲವು ಅರೆ ಸೇನಾಪಡೆಗಳು ಭಾಗಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಡಿಎನ್ಎ ಹೇಗಿದೆ ಅಂತಂದರೆ, ಕರ್ನಾಟಕಕ್ಕೆ ವಿರೋಧ ಮಾಡುವುದೇ ಅವರ ಡಿಎನ್ಎದಲ್ಲೇ ಇದೆ ಎಂದು ಕರ್ನಾಟಕ ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಕರ್ನಾಟಕದ 6.5 ಕೋಟಿ ಜನರಿಗೆ ನರೇಂದ್ರ ಮೋದಿ ಅವರು ಸೇಡನ್ನು ತೀರಿಸಿಕೊಳ್ತಾ ಇದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇಂದು ಮೋದಿ ಅವರು ಕರ್ನಾಟಕದ ಚುನಾವಣಾ ಪ್ರಚಾರದಲ್ಲಿದ್ದಾರೆ. ಆದರೆ ಎಲ್ಲ ಕಡೆಗಳಲ್ಲೂ ಕೂಡ ಜನರು ಗೋ ಬ್ಯಾಕ್ ಎಂದು ಮೋದಿ ಅವರ ಮುಂದೆ ಘೋಷಣೆ ಕೂಗ್ತಾ ಇದ್ದಾರೆ. ಮೋದಿ ಸರ್ಕಾರ ರೈತ ವಿರೋಧಿಯಾಗಿದೆ. ಇವರಿಂದ ರೈತರಿಗೆ ಒಂದು ಅಪಾರವಾಗಿರತಕ್ಕಂಥ ಹಾನಿ ಕೂಡ ಆಗಿದೆ. 14,718 ಕೋಟಿ ರೂಪಾಯಿ ರಾಜ್ಯದ ಪಾಲಿನ ಒಂದು ತೆರಿಗೆ ಹಣ ಕೂಡ ಮೋದಿ ಸರ್ಕಾರ ನೀಡಲಿಲ್ಲ ಎಂದು ಸುರ್ಜೇವಾಲಾ ಆರೋಪಿಸಿದರು. ರಾಜ್ಯದಿಂದ 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ತೆರಿಗೆ ಹಣ ವಾಪಸ್ ಕೊಡ್ತಾರೆ, 19 ರೂಪಾಯಿ ಬರ ಪರಿಹಾರವನ್ನು ಕೊಡ್ತಾರೆ. ಇದು ಯಾವ ನ್ಯಾಯ ಎಂದು ಹೇಳಿದರು. ಇದು ಕರ್ನಾಟಕದ ಜನತೆಯ ಜೊತೆ ಮಾಡುತ್ತಿರುವಂತಹ ಘೋರ ಅನ್ಯಾಯವಾಗಿದೆ. ಮೋದಿಯವರು ಕರ್ನಾಟಕಕ್ಕೆ ಖಾಲಿ ಚೆಂಬು ನೀಡಿದ್ದಾರೆ. ಹೀಗಾಗಿ ಕರ್ನಾಟಕದ ಮತದಾರರು ಈ ಬಾರಿ ಮೋದಿ ಅವರಿಗೆ ಖಾಲಿ ಚೆಂಬು ನೀಡಿ ಕಳುಹಿಸುತ್ತಾರೆ ಎಂದು ಹೇಳಿದರು. ಇದೇ ವೇಳೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಸಚಿವ ಈಶ್ವರ್ ಖಂಡ್ರೆ ಖಾಲಿ ಚೆಂಬನ್ನು ಪ್ರದರ್ಶನ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್, ಅಶೋಕ್ ಖೇಣಿ, ಸಚಿವ ರಹೀಂ ಖಾನ್, ಅಭ್ಯರ್ಥಿ ಸಾಗರ್ ಖಂಡ್ರೆ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ಎಂಎಲ್ಸಿ ಅರವಿಂದ್ ಕುಮಾರ್ अरली, भीमराव पाटिल, सुभाष राठौड़ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. का डीएनए कर्नाटक विरोधी है. प्रधानमंत्री और श्री अमित शाह और मोदी सरकार 6.5 करोड़ से अधिक कन्नड़गा भाई बहनों से प्रतिशोध यानी बदला ले रही है. मोदी जी और उनकी सरकार कर्नाटक के आम जनमानस से, विशेष तौर से रायता बंधु हमारे किसानों से नफरत करती है और उस नफरत की आग में धधकते हुए मोदी सरकार कर्नाटक के लोगों और किसानों का नुकसान कर रही है. मोदी जी और अमित शाह जी ने मिलकर कर्नाटक के किसानों को 14,718 करोड़ का सूखे का मुआवजा देने से इनकार कर दिया. कर्नाटक ने मांगा 18,172 करोड़ सूखे का मुआवजा. मोदी सरकार ने एक फूटी कोड़ी नहीं दी. हमने कर्नाटक में का मुआवजा मांगा फ्रॉम नेशनल डिजास्टर रिलीफ फंड. नेशनल डिजास्टर रिलीफ फंड कोई भीख नहीं है. कर्नाटक के लोग जो टैक्स जमा कराते हैं उसका एक हिस्सा एनडीआरएफ में जमा हो जाता है ताकि कभी किसी प्रांत पर भी प्राकृतिक नेचुरल कैलेमिटी, प्राकृतिक आपदा आए तो वो पैसा मिल सके. हमने किस चीज के लिए पैसा मांगा था, आपके लिए वो जानना जरूरी है. पहली चीज, कर्नाटक की सरकार ने मेमोरेंडम में लिखा कि 114 लाख एकड़ जो एग्रीकल्चर क्रॉप डिस्ट्रॉय हो गई ड्राउट से, उसका मुआवजा किसान को दिया जाए. दूसरा,
कांग्रेस की सरकार ने यह लिखा कि 5 लाख एकड़ कर्नाटक में जो हॉर्टिकल्चर क्रॉप डिस्ट्रॉय हो गई उसका मुआवजा किसान को दिया जाए। तीसरा, हमने ये मांग की कि 223 कैटल कैंप और 713 फॉडर बैंक जो मवेशी हैं, जानवर हैं, उनके लिए लगाने की इजाजत दी जाए। चौथा, गांव, ग्रामीणांचल में और अर्बन एरियाज में, रूरल और अर्बन एरियाज में 180 डेज की ड्रिंकिंग वाटर सप्लाई का इंतजाम करने का पैसा दिया जाए। और पांचवा, सबसे महत्वपूर्ण, कर्नाटक के इन 13 डिस्ट्रिक्ट्स के रायता बंधुओं को 90 दिन का लाइवलीहुड मुआवजा दिया जाए क्योंकि उनकी फसल नष्ट हो गई। इसमें क्या गलती थी? जैसे ही हमने 22 सितंबर 2023 को यह मेमोरेंडम दिया, नेशनल टीम आई, उसने अपनी रिपोर्ट सौंप दी। उसके बाद इस मुआवजे को फाइनली सैंक्शन करते हैं होम मिनिस्टर अमित शाह। अमित शाह ने 22 सितंबर 2023 से 22 अप्रैल 2024 तक अक्टूबर, नवंबर, दिसंबर, जनवरी, फरवरी, मार्च, अप्रैल 7 महीने मीटिंग ही नहीं बुलाई, इसलिए कि कर्नाटक को फूटी कौड़ी देनी नहीं थी। आखिर में 25 अक्टूबर 2023 को, जब वो हमें मुआवजा नहीं दे रहे थे सितंबर में, कानून ये बोलता है कि 30 दिन में मुआवजा देना है। नेशनल कैलेमिटी एक्ट है 2005 का, उसमें लिखा है कि आपको 30 दिन में मुआवजा देना है। 25 अक्टूबर 2023 को हमारे 3 कैबिनेट मिनिस्टर यूनियन एग्रीकल्चर सेक्रेटरी, यूनियन होम सेक्रेटरी से मिले और बोले मुआवजा दो। कुछ नहीं हुआ। 25 नवंबर 2023 को हमारे रेवेन्यू मिनिस्टर जो कृष्णा बायरे गौड़ा हैं और एग्रीकल्चर मिनिस्टर चलरा स्वामी निर्मला सीतारमन जी से मिले और बोले मुआवजा दो। कुछ नहीं हुआ। उसके बाद 19 दिसंबर 2023 को सिद्धारमैया जी चीफ मिनिस्टर प्राइम मिनिस्टर से मिले और बोले मुआवजा दो, ये हमारा कानूनी हक है। कुछ नहीं हुआ। 20 दिसंबर 2023 को सिद्धारमैया जी चीफ मिनिस्टर होम मिनिस्टर अमित शाह से मिले, बोले मुआवजा। ಕಾಂಗ್ರೆಸ್ ಪಕ್ಷ 70 ವರ್ಷಗಳಲ್ಲಿ ದೇಶಕ್ಕಾಗಿ ಏನು ಮಾಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪದೇ ಪದೇ ಕೇಳ್ತಾರೆ. ಇಡೀ ಭಾರತ ದೇಶ ಕಟ್ಟಿದ್ದೇ ಕಾಂಗ್ರೆಸ್ ಪಕ್ಷ ಎಂದು ಬೃಹತ್ ಮಧ್ಯಮ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ದೇಶದಲ್ಲಿ ಸ್ಥಾಪನೆಯಾದ ಶಾಲಾ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಏಮ್ಸ್ ಕಾಲೇಜುಗಳು ಕಾಂಗ್ರೆಸ್ ಅವಧಿಯಲ್ಲಿ ಮಾತ್ರ ಸ್ಥಾಪನೆಯಾಗಿವೆ. ಆದರೆ 2014ರಲ್ಲಿ ದೇಶಕ್ಕೆ ಅಚ್ಚೇ ದಿನ ಬರುತ್ತವೆ ಎಂದು ಹೇಳಿದ ಮೋದಿ ಅವರು ರಾಷ್ಟ್ರದ ಜನತೆಗೆ ನೀಡಿದ್ದು ವಿವಿಧ ಸಾಮಗ್ರಿಗಳ ಬೆಲೆ ಏರಿಕೆ, ರೂಪಾಯಿ ಮೌಲ್ಯ ಕುಸಿತ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬಿಸಿ ನೀಡಿದ್ದಾರೆ ಎಂದರಲ್ಲದೆ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಎಂದು ಹೇಳಿದರು. ಅಂದರೆ 10 ವರ್ಷದಲ್ಲಿ ಸುಮಾರು 20 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಆದರೆ ಅವರು ಸೃಷ್ಟಿ ಮಾಡಲಿಲ್ಲ. ಬದಲಾಗಿ ಉದ್ಯೋಗಸ್ಥರು ಕೂಡ ತಮ್ಮ ಕೆಲಸವನ್ನು ಕಳೆದುಕೊಂಡು ಮನೆಯಲ್ಲಿದ್ದಾರೆ ಎಂದು ಎಂಬಿ ಪಾಟೀಲ್ ಅವರು ಗಂಭೀರ ಆರೋಪವನ್ನು ಕೂಡ ಮಾಡಿದರು. ಮೋದಿ ಅವರ ಒಂದು ಕಾರ್ಯಕ್ಕೆ ಅವರು ಜೇರಿದರು. ರೈತರ ಆದಾಯ ದ್ವಿಗುಣ ಆಗಲಿಲ್ಲ, ನ ಖಾವುಂಗ ನ ಖಾನೆ ದುಂಗ ಎಂದು ಹೇಳಿದ ಮೋದಿಯವರು ಎಲೆಕ್ಟ್ರಾಲ್ ಬಾಂಡ್ನ 7,600 ಕೋಟಿ ರೂಪಾಯಿ ಹಗರಣ ನಡೆಸಿದ್ದಾರೆ. ಇದನ್ನು ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಚಂದ್ರಚೂಡ ಅವರು ಕೂಡ ಬಹಿರಂಗಪಡಿಸಿದ್ದಾರೆ ಎಂದು ಆರೋಪಿಸಿದರು. ಅಜಿತ್ ಪವಾರ್ ಮತ್ತು ಪ್ರಫುಲ್ ಪಟೇಲ್ ಅವರನ್ನ ಬಿಜೆಪಿ ಎಂಬ ವಾಷಿಂಗ್ ಮಷಿನ್ನಲ್ಲಿ ಸೇರಿಸಿಕೊಂಡು, ಅಂದರೆ ಅದರಲ್ಲಿ ಹಾಕಿಕೊಂಡು ಅವರನ್ನ ಸ್ವಚ್ಛ ಎಂದು ಕ್ಲೀನ್ ಚಿಟ್ ಸರ್ಟಿಫಿಕೇಟ್ ನೀಡ್ತಾರೆ. ಅಬಕಾರಿ ಹಗರಣ ಎಂದು ಅರವಿಂದ್ ಕೇಜ್ರಿವಾಲ್ ಅವರನ್ನ, ಅಂದರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜೈಲಿಗೆ ತಳ್ಳುತ್ತಾರೆ. ರಾಜ್ಯದಲ್ಲಿ ಬಡವರಿಗೆ ಅಕ್ಕಿ ನೀಡಿಲ್ಲ. ಹೀಗೆ ಧರ್ಮದ ಹೆಸರಿನಲ್ಲಿ ಮೋದಿಯವರು ನಿರಂತರವಾಗಿ
ರಾಜಕೀಯನ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಂದರಲ್ಲದೆ ರಾಜ್ಯದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಬೀದರ್ ಲೋಕಸಭಾ ಕ್ಷೇತ್ರದ ಚಿರಂಜೀವಿ ಸಾಗರ್ ಖಂಡ್ರೆ ಅವರಿಗೆ ನಿಮ್ಮ ಮತವನ್ನು ನೀಡಿ ಗೆಲ್ಲಿಸಿ ಮತ್ತು ಆ ಯುವಕನನ್ನು ಪಾರ್ಲಿಮೆಂಟ್ಗೆ ಕಳಿಸಿ ಎಂದು ಮನವಿ ಮಾಡಿಕೊಂಡರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ಪ್ರಮುಖರಾಗಿರುವಂತಹ ಬಸವರಾಜ ಬುಳ್ಳ, ಬಸವರಾಜ ಧನ್ನೂರ್, ಬಸವರಾಜ ಭತ್ಮೂರ್ಗೆ, ಸೋಮನಾಥ್ ಕಂದುಗುಳೆ, ಜಾರ್ಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಷ್ಟೇ ಅಲ್ಲ, ನಮ್ಮ ಮಹಿಳೆಯರಿಗೆ ಶಕ್ತಿಯುತರಿಗೆ, ತಾಯಂದರಿಗೆ, ಸಹೋದರಿಗೆ ಎಲ್ಲ ಕಡೆ ಕರ್ನಾಟಕದ ಎಲ್ಲಿ ಬೇಕಾದರೂ ದಿವಸ ಪ್ರವಾಸ ಮಾಡಲಿಕ್ಕೆ ಉಚಿತವಾಗಿ ನಾವು ಬಸ್ನ ಒಂದು ಸೌಲಭ್ಯ ಕೊಟ್ಟಿದ್ದೀವಿ. ಇವತ್ತು ಯಾರು 6 ತಿಂಗಳೊಳಗೆ ಉದ್ಯೋಗ ಸಿಗೋದಿಲ್ಲ, 2 ವರ್ಷದ ಕಾಲ ಪದವೀಧರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಹಿಂಗೆ ನಾವು ಅವ್ರಿಗೆ ನಾವು ಒಂದು ಶಕ್ತಿಯನ್ನು ತುಂಬ ದೇವರು ಸ್ಥಾಪನೆಯನ್ನು ಕೊಡ್ತಾ ಇದ್ದೀವಿ ಸರ್. ಹೀಗಾಗಿ 10 ವರ್ಷ ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ಯಾಕೆ ಮಾತಾಡ್ತಾನೆ, ಭಾಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ನೋಡಿ ಊಟ ಹಾಕ್ಬೇಡ್ರಿ, ಮೋದಿಯವ್ರು ನೋಡಿ ಊಟ ಹಾಕ್ರಿ ಅಂತಿದ್ರು. ಈ ಮೋದಿಯವರೇ ಏನೂ ಮಾಡಿಲ್ಲ. ಮೋದಿಯವ್ರ ಮತ್ತೆ ನಮ್ಮಲ್ಲಿ ತಗೋರು ವಿಜಯಪುರದಾಗ ನಮ್ಮ ರಮೇಶ್ ಜಿಗಜಿಣ ಅವರು ಹೇಳ್ತಾರೆ ಕುಲ ನಾನು ನೋಡಿ ಊಟ ಹಾಕ್ಬೇಡ್ರಪ್ಪ, ನೀವು ನರೇಂದ್ರ ಮೋದಿಯವರು ಊಟ ಹಾಕ್ತಾರೆ. ನರೇಂದ್ರ ಮೋದಿಯವರೇ ಏನು ಮಾಡಿದ್ರು? 10 ವರ್ಷದಲ್ಲಿ ಅವ್ರ ಸಾಧನೆ ಶೂನ್ಯ, ಕೇವಲ ಘೋಷಣೆಗಳು. अच्छे दिन, सबके साथ, सबके विकास, ನಾ ಕಾವುಂಗ ನಾ ಖಾನೆ ದುಂಗ, ಈ ವಿಕಸಿತ ಭಾರತ ಅಂತ ಅದು ಯಾವಾಗ 2047 ಅಂದರೆ ಇವ್ರು ಇದೇ ರೀತಿ ಇವ್ರನ್ನ 2047 ತನಕ ನೀವು ಬೆಂಬಲ ಮಾಡ್ಕೊತೀರಿ ಅಂತ ಹೇಳಿ, ಆದರೆ ಅದು ಸಾಧ್ಯ ಆಗಿದಲ್ಲ. ಇವರು ಮುಖವಾಡ ಕಳಚಿ ಬಿದ್ದೋಗಿದೆ, ಸಂಪೂರ್ಣ ಇವರ ಬಂಡವಾಳ ಬಯಲಾಗಿದೆ. ಇವರಿಗೆ ಉಳಿದಿರುವಂಥ ಒಂದೇ ಒಂದು ದಾರಿ, ಅದರ ಮೇಲೆ ಇವತ್ತು ಚುನಾವಣೆ ಮಾಡಲಿಕ್ಕೆ ಈಗೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಿಂಗಾಯತರಿಗೆ ಸಚಿವ ಈಶ್ವರ್ ಖಂಡ್ರೆ ಅವರ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿದ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ ನಗರದ ಖಾಸಗಿ ಹೋಟೆಲ್ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ ಸಕ್ಕರೆ ಕಾರ್ಖಾನೆ ಮೇಲೆ ಮತ್ತು ಪ್ರಕಾಶ್ ಖಂಡ್ರೆ ಅವರ ಸಕ್ಕರೆ ಕಾರ್ಖಾನೆ ಮೇಲೆ ದಾಳಿಯನ್ನು ಮಾಡಿಸುವ ಇವರು ಪೊಲ್ಯೂಷನ್ ಬೋರ್ಡ್ನಿಂದ ದೂರನ್ನು ಕೂಡ ಕೊಡಿಸ್ತಾರೆ. ಹಾಗಾದರೆ ನಿಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಏನಿದೆ? ಎಲ್ಲವೂ ಕೂಡ ಕಳಪೆ ಮಟ್ಟದಾಗಿದೆ. ಕಳಪೆ ನೀರು ನದಿಗೆ ಬಿಸಾಡ್ತಾ ಇದ್ದಾರೆ. ಲಿಂಗಾಯತರ ಒಂದು ಕೋಟಾದಡಿಯಲ್ಲಿ ಮಂತ್ರಿ ಆಗ್ತೀರಿ, ಮಜಾ ಮಾಡ್ತೀರಿ, ನಿಮ್ಮ ಮಕ್ಕಳಿಗೆ ಬೆಳೆಸ್ತೀರಿ, ರಾಜಕೀಯದಲ್ಲಿ ಬೆಳೆಸ್ತೀರಿ ಎಂದರಲ್ಲದೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದರೆ ಜೈ ಶ್ರೀರಾಮ್ ಎಂದರೆ ಎಲ್ಲರಿಗೂ ಕೂಡ ಒಳ ಹಾಕ್ತಾರೆ ಎಂದು ಹೇಳಿದರು. ಮೋದಿ ಸರ್ಕಾರ ರಾಜ್ಯಕ್ಕೆ ಚೊಂಬು ನೀಡಿದೆ ಎಂದು ಕಾಂಗ್ರೆಸ್ಸಿಗರು ಪದೇ ಪದೇ ಹೇಳ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಚೊಂಬನ್ನೇ ಪ್ರದರ್ಶನ ಮಾಡ್ತಾ ಇದ್ದಾರೆ ಎಂದು ಕೇಳಿದ ಒಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಂಗ್ರೆಸ್ಸಿಗರಿಗೆ ಈ ಬಾರಿ ಬರೋಬ್ಬರಿ ಚೊಂಬು ಮಾತ್ರ ಹಿಡಿಯುವ ಕಾಲ ಬಂದಿದೆ ಎಂದು ಅವರು ಉತ್ತರಿಸಿದರು. ಅವ್ರು ಹೇಳ್ಕೊತಾರ, ಅವ್ರು ಲಿಂಗಾಯತರಿಗೆ ಏನು ಮಾಡ್ಯಾರ? ಈಶ್ವರ ಖಂಡ್ರೆ ಅವರ ಕಾಂಟ್ರಿಬ್ಯೂಷನ್ ಲಿಂಗಾಯತರಿಗೆ ಏನೈತೆ? ರಿಸರ್ವೇಷನ್ ಸಲುವಾಗಿ ಏನಾರು ಹೋರಾಟ ಮಾಡ್ಯಾರ? ಯಾರ್ದೋ ಸ್ವಾಮೀಜಿ ಕಟ್ಟಿದಂಥ ಸಂಸ್ಥೆ ಕಸ್ಕೊಂಡವ್ರು ಅವರು. ಅವ್ರದ್ದೇನೈತಿ? ಈಶ್ವರ ಖಂಡ್ರೆ ಅವ್ರದ್ದು ಇವತ್ತು ನಮ್ಮ ಸಕ್ಕರೆ ಕಾರ್ಖಾನೆ ಮೇಲೆ ದಾಳಿ ಮಾಡ್ತಾರೆ, ಪೊಲ್ಯೂಷನ್ ಬೋರ್ಡ್ನಿಂದ ಕಂಪ್ಲೇಂಟ್ ಮಾಡ್ತಾರೆ. ನಾವು ರೈತರಿಗೆ 2,650 ರೂಪಾಯಿ ನಾವು ಬಿಲ್ ಕೊಟ್ಟಿದ್ದೀವಿ, 15 ದಿವಸ ನಾವು ಬಿಲ್ ಕೊಟ್ಟಿದ್ದೀವಿ. ಕಾಟ ಹೊಡೆದಲ್ಲ ನಮ್ಮ ಮ್ಯಾಗ ಪೊಲ್ಯೂಷನ್ ಬೋರ್ಡ್ನವರ ಪ್ರಕಾಶ್ ಖಂಡ್ರೆನ ಫ್ಯಾಕ್ಟ್ರಿ ಮ್ಯಾಗ ಪೊಲ್ಯೂಷನ್. ನಿಮ್ಮ ಫ್ಯಾಕ್ಟ್ರಿಗೆ ಏನೈತಿ? ಎಲ್ಲ ಕಳಪೆ ಏನದ ಎಲ್ಲ ಹೋಗಿ ನದಿಗೆ ಸೇರ್ತಾ ಇದೆ. ಇವ್ರದ್ದು ಕಾಂಟ್ರಿಬ್ಯೂಷನ್ನ ಶಾಮನೂರು ಶಿವಶಂಕರಪ್ಪ, ಅಲ್ಲಿದಿಂದ ಈಶ್ವರ ಖಂಡ್ರೆ, ಇವರು ಅಖಿಲ ಭಾರತ ವೀರಶೈವ ಮಹಾಸಭಾ ಹಿಡ್ಕೊಂಡು ಕೂತಾರೆ. ಇವರಿಂದ ಯಾವ ಲಿಂಗಾಯತರಿಗೆ ಏನಾಗೈತೆ ನನಗೆ ಹೇಳ್ರಿ, ದಾಖಲೆ ಕೊಡೋತ್ತೇಳ್ರಿ. ಏನು ಮೀಸಲಾತಿ ನಮ್ಗೆ ಹೋರಾಟ ಮಾಡಿದ್ವಲ್ಲ ನಾವು ಲಿಂಗಾಯತರಿಗೆ 2D ಕೊಟ್ಟಲೆ ಭಾರತೀಯ ಜನತಾ ಪಾರ್ಟಿ. ನೀವೆಲ್ಲಿದ್ರಪ್ಪ? ಈಶ್ವರ ಖಂಡ್ರೆ ಒಮ್ಮೆರೆ ಬಾಯಿ ತೆಗೆದ್ರೆ, ಶಾಮನೂರು ಶಿವಶಂಕರಪ್ಪ ನೀವು ಬಾಯಿ ತೆಗೆದ್ರೆ, ಇದೇ ಯಡಿಯೂರಪ್ಪ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ವಿಧಾನಸಭೆ ಒಳಗೆ ಮಾಡೀನಿ, ಯಡಿಯೂರಪ್ಪಗೂ ಬಿಟ್ಟಿಲ್ಲ ನಾನು, ಲಿಂಗಾಯತರಿಗೆ ಸಿಗ್ಬೇಕಂತ. ನಿಮ್ದೇನಿದೆ ಹೇಳ್ರಿ? ಲಿಂಗಾಯತ ಲೀಡ್ರು ಬರೀ ಕೋಟಾ ತೊಗೊಂಡು ಮಂತ್ರಿ ಆಗ್ತೀರಿ, ಮಜಾ ಮಾಡ್ತೀರಿ. ನಿಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ MLA MP ಆಗಬೇಕು. ನಿಮ್ದೇನದು ಲಿಂಗಾಯತರ ಲೀಡರ್ ಅನ್ನುವಂಥ ಯಾವುದೇ ಈಶ್ವರ ಖಂಡ್ರೆಗೆ ನೈತಿಕ ಹಕ್ಕಿಲ್ಲ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದು ಕಲಬುರಗಿ ಗಲಾಟೆ ಆಗಿದೆ ಸರ್ ಇವತ್ತು ರೀ. ಹೌದ್ರಿ, ಇನ್ನು ಈ ದೇಶನಾಗಿ ಕಾಂಗ್ರೆಸ್ ಏನಾರ ಬಂದ್ರೆ ಜೈ ಶ್ರೀರಾಮಲ್ಲ ನಿಮ್ಮ ಮನೆಗೆ ಹೋಗಿ ಹೊಡಿತಾರೆ. ಮನೆ ಒಳಗಿನ ಹೆಣ್ಮಕ್ಳನ್ನ ತಂದು ಎತ್ಕೊಂಡು ಹೋಗ್ತಾರೆ. ಈ ಕಲಬುರಗಿಗೆ ಇನ್ನೊಂದು ಪ್ರಕರಣ ಆಗಿದೆ. ಒಂದು ಹಿಂದೂ ಹುಡುಗಿನ ಎತ್ಕೊಂಡು ಹೋಗ್ಯಾರ. ಅದನ್ನು ಇದೇ ಪ್ರಿಯಾಂಕಾ ಖರ್ಗೆ ಯಾವುದೇ ಆ್ಯಕ್ಷನ್ ತೊಗೊಳ್ಳೋದು ಮುಚ್ಚಿ ಹಾಕೋ ಪ್ರಯತ್ನ ಮಾಡಕತ್ತಾರೆ. ಕಾಂಗ್ರೆಸ್ನಿಂದ ಈಶ್ವರ ಖಂಡ್ರೆಗೂ ರಕ್ಷಣೆ ಇಲ್ಲ. ಕಾಂಗ್ರೆಸ್ ಇರುವುದರಿಂದ ಈಶ್ವರ ಖಂಡ್ರೆನೂ ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ, ಎಲ್ಲ ಸಾಬರ ಪರವಾಗಿ ಸಾಬರ ಕಾಂಗ್ರೆಸ್ಸು ಪಾಕಿಸ್ತಾನದ ಸರ್ಕಾರ. ಸರಿ, ಬರ ಪರಿಹಾರ ವಿಚಾರವಾಗಿ
ಕಾಂಗ್ರೆಸ್ ಚೊಂಬ್ ಹಿಡಿದು ಪ್ರತಿಭಟನೆ ಮಾಡಿದೆ ಸರ್ ರಾಜ್ಯದ. ಅವ್ರಿಗೆ ಚಂಬು ಹಿಡಿ ಕಾಲ ಬಂದೈತಿ. ನಾಳೆ 2024 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. ಸೋನಿಯಾ ಗಾಂಧಿ ಹಿಡಿದು ಎಲ್ಲರಿಗೂ ಚಂಬು ಕೊಟ್ಟು ಅವ್ರಿಗೆ ಮನೆ ಕಳಿಸ್ತಾರೆ. ಸರ್ ರೈತರ ಬರ ಪರಿಹಾರದಲ್ಲಿ ಸರ್ ಕಾಂಗ್ರೆಸ್ ಅವ್ರು ಕೈ ಚಳಕ ತೋರಬಾರ್ದು ಅಂತೇಳಿ ಆರ್ ಅಶೋಕ್ ಅವ್ರು ಹೇಳಿದ್ರು. ಯಾರಂದ್ರೆ ಕಾಂಗ್ರೆಸ್ ಬರ ಪರಿಹಾರ ವಿಚಾರದಾಗ ಕಾಂಗ್ರೆಸ್ನವ್ರು ಬರ ಪರಿಹಾರದಲ್ಲಿ ಯಾವುದೇ ರೀತಿ ಕೈ ಚಳಕ ತೋರಬಾರ್ದು ಅಂತೇಳಿ ಆರ್ ಅಶೋಕ್ ಅವ್ರು ಹೇಳಿದ್ರು. ಅದಕ್ಕೆ ಸುರ್ಜೇವಾಲ ಅವರು ಆರ್ ಅಶೋಕ್ ಅನ್ಪರ್ಡ್ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಸುರ್ಜೇವಾಲ ಹಪ್ಮ್ಯಾಟ್ ಅದಾರ. ಹಪ್ಮ್ಯಾಟ್ ಒಬ್ಬ ರಾಷ್ಟ್ರೀಯ ಅದು ಕಲೆಕ್ಷನ್ ಮಾಸ್ಟರ್. ಅದು ಕರ್ನಾಟಕಕ್ಕೆ ಬರೋದು ಕಲೆಕ್ಷನ್ ತಿಂಗಳ ಬಂದು ವಸೂಲಿ ದಲಾಲ. ಸೂಟ್ಕೇಸ್ ಮಾಸ್ಟರ್ ಇಲ್ಲಿ ಬಿದರ್ನಾಗ ಇವರು ಸಕ್ರೆ ಒಯ್ಲಕ್ಕೆ ಬಂತಾರೆ. ಕಂಟ್ರೇನ್ ಫ್ಯಾಕ್ಟ್ರಿ ಅಂತ ಅದು ಖಾಸಗಿ ವಿಚಾರ. ನಾವು ಅದ್ರ ಬಗ್ಗೆ ಏನೋ ಕಮೆಂಟ್ ಮಾಡೋದು. ಸೊಸೈಟಿ ಕೊಟ್ಟಿದ್ದಾರೆ ಮೊನ್ನೆ ಸ್ಟೇಜ್ ಮ್ಯಾಗ ರಹೀಮ್ ಖಾನ್ ಅಂತಿದ್ದಾರೆ. ಅವರು ಬಹಿರಂಗವಾಗಿ ನಮ್ಮ ಓಟ್ ನಮಗೆ ಬಿದ್ದರು ಸಾಕು, 80% ಬಿದ್ದರು ಸಾಕು ನಮ್ಮ ಓಟು ಅಂತ ಹೇಳ್ತಾರೆ. ಹೌದು, ಮತ್ತು ನಮ್ಮವ್ರಿಗೆ ಬುದ್ಧಿ ಬರ್ಬೇಕಲ್ಲ ಹಿಂದೂಗಳಿಗೆ. ರಹೀಮ್ ಖಾನ್ ಅಂದಿದ್ದಕ್ಕೆ ನಾ ಏನೂ ತಕರಾರಿಲ್ಲ. ನಮ್ಮ ಹಿಂದೂಗಳಿಗೆ ಅಂದು ಬುದ್ಧಿ ಬರೋದು. ನಾವು ಎಲ್ಲರೂ ನಾವು ಬಿಡಬೇಕೇನು, ಬಂಜಾರ ಅದೀನಿ, ಲಿಂಗಾಯತ ಅದೀನಿ, ನಾನು ಕೋಳಿ ಸಮಾಜ ಅದೀನಿ, ನಾನು ದಲಿತ ಅದೀನಿ, ಎಲ್ಲ ನಾವು ಬಿಟ್ಟು ನಾವು ಒಂದಾಗಬೇಕು. ಅವ್ರಂಗೆ ಆಗಿ ಹೊಡೆದ್ರೆ ರಹೀಮ್ ಖಾನ್ ಅಲ್ಲ, ರಹೀಮ್ ಖಾನ್ ಅಪ್ಪನೂ ಹೋಗ್ಬೇಕಾಗ್ತದೆ ರಾಜಕೀಯದೊಳಗೆ. ನಮ್ಮ ಜನನೇ ಓಟ್ ಹಾಕ್ತಾರೆ ಅವ್ರಿಗೆ ರೊಕ್ಕ ತೊಗೊಂಡು. ಅದನ್ನು ಬಿಡಬೇಕು. ನಮ್ಮವರು ಸ್ವಾಭಿಮಾನದಿಂದ ಈ ಸಲ ನರೇಂದ್ರ ಮೋದಿ ಅವರು BJP ಓಟ್ ಹಾಕ್ಬೇಕು. ರಹೀಮ್ ಖಾನ್ ತನ್ನ ಜಾತಿ ಕಾಂಗ್ರೆಸ್ಗೆ ಹಾಕೋಲೆಕ್ಕ. ಹಿಂದೂಗಳ ಅಟ್ಟೆ ನಾ ಕೇಳ್ತೀನಿ ಓಟ. ನಮ್ಮ ಸರ್ಕಾರ ಕೇಂದ್ರದಾಗ ಬರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೇನು ಸಂವಿಧಾನದಲ್ಲಿ ಹಿಂದುಳಿದ ಮತ್ತು ದಲಿತರಿಗಟ್ಟೆ ಮೀಸಲಾತಿ ಇದೆ, ಧರ್ಮಾಧಾರಿತ ಮೀಸಲಾತಿ ಇಲ್ಲ. ಮುಸ್ಲಿಂ ಕೊಟ್ಟ ಎಲ್ಲ ಮೀಸಲಾತಿ ನಾವು ತೆಗಿತೀವಿ. ಅದನ್ನು ದಲಿತರಿಗೆ, ಹಿಂದುಳಿದವರಿಗೆ, ಹಾಲು ಮತ, ಪರಿಶಿಷ್ಟ ಪಂಗಡ ಎಲ್ಲ ಸಮಾಜಕ್ಕೆ ಅದನ್ನು ಹಂಚ್ತೀವಿ. ಸರ್ ಮೋದಿಯವರು ಈಗ ಮೋದಿಯವರು 10 ವರ್ಷದಲ್ಲಿ ಏನೂ ವರ್ಕ್ ಮಾಡಿಲ್ಲ. ಹೀಗಾಗಿ ಹೆಣ್ಮಕ್ಳು ಮಂಗಲಸೂತ್ರ ಬಗ್ಗೆ, ಹಿಂದೂ ಮುಸ್ಲಿಂ ಬಗ್ಗೆ, ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಅಂತೇಳಿ. ಮೋದಿಯವರು ಏನು ಮಾಡ್ಯಾರ ಅನ್ನೋದು ವಿಶ್ವಕ್ಕೆ ಗೊತ್ತೈತಿ. ಇವತ್ತು ಯಾವುದೋ ದೇಶದ ಒಂದು ಪ್ರಧಾನಮಂತ್ರಿ ಹೇಳ್ಯಾರ, ಅಮೇರಿಕಾದ ಅಧ್ಯಕ್ಷ ಮೋದಿ ನಮ್ಮ ದೇಶದಲ್ಲಿ ಹುಟ್ಟಬೇಕಾಗಿತ್ತು ಅಂತೇಳಿ. ಪಾಕಿಸ್ತಾನದಾಗ ಹೇಳ್ತಾರೆ ಹುಡುಗರು. ಪಾಕಿಸ್ತಾನದಾಗಿನ ಯುವಕರಿಗೆ ಇಂಟರ್ವ್ಯೂ ನೋಡಿರ್ಬೇಕಲ್ಲ, ಸಾಕಷ್ಟು ಫೇಸ್ಬುಕ್ನ ಬರ್ತಾವೆ. ನರೇಂದ್ರ ಮೋದಿ ಜೈಸಾ ಪ್ರಧಾನಮಂತ್ರಿ ಚಾಯತ್ ಅಲ್ಲಿ ಹೇಳ್ತಾರೆ. ಇವು ಬಿಕನಾಶಿ ಕಾಂಗ್ರೆಸ್ನವ್ರು ಇಟ್ಟೇ ಹೇಳೋರು. ಇವ್ರೇನು ಮಾಡ್ಯಾರ 50 ವರ್ಷ? ಸರ್ ಕಾಂಗ್ರೆಸ್ ಬಂತಂದ್ರೆ ಏನಾರ ಆ ಟೈಪ್ ಆಯ್ತದ ಸರ್, ಆಸ್ತಿ ಹಂಚಿಕೆ ಆಗಿರ್ಬೋದು. ಕಾಂಗ್ರೆಸ್ ಬಂದ್ರೆ ನೋಡ್ರಿ, ಶ್ಯಾಮ್ ಪಿತ್ರೋಡ ಯಾರು? ರಾಜೀವ್ ಗಾಂಧಿ ಆರ್ಥಿಕ ಮತ್ತು ತಾಂತ್ರಿಕ ಸಲಹೆಗಾರ. ಅದೇ ಈ ನಮ್ಮ ಬಟಾಟಿಯಿಂದ ಬಂಗಾರ ತೆಗೆಯುವ ರಾಹುಲ್ ಗಾಂಧಿಗೂ ಅವನೇ ಸಲಹೆಗಾರ. ಅವರು ಹೇಳ್ಯಾರ ಕಾಂಗ್ರೆಸ್ ಪಾಲಿಸಿ ಇದೆ, ಯಾವುದು ಪಿತ್ರಾಜಿತ ಆಸ್ತಿ ಇದೆ, ಹೆರಿಟೇರಿ ಏನು ಆಸ್ತಿ ಬರ್ತದೆ, ತಂದೆ ಸತ್ತ ಮ್ಯಾಗ ಅದು ಮಕ್ಕಳಿಗೆ ಏನು ವಾರಸ ಆಗೋ ಟೈಮ್ನಾಗ 55% ಸರ್ಕಾರಕ್ಕೆ ಕೊಡಬೇಕು, 45%ನಾಗ ಆ ಕುಟುಂಬ ಹಂಚ್ಕೋಬೇಕು. ಅಂದ್ರೆ ಈಗ 10 ಎಕರೆ ಜಮೀನು ಐತಂದ್ರೆ 5.5 ಎಕರೆ ಸರ್ಕಾರಕ್ಕೆ ಬಿಟ್ಟು ಕೊಡಬೇಕು. 10 ತೊಲಿ ಬಂಗಾರ ನಿನ್ನ ಮನ್ಯಾಗ ಐತಂದ್ರೆ 5.5 ತೊಲಿ ಸರ್ಕಾರಕ್ಕೆ ಕೊಡಬೇಕು. ಅವ್ರು ಒಯ್ದೆಲ್ಲ ಸಾಬ್ರಿ ರೆಹಮಾನ್ ಖಾನ್ ಕಮ್ಯುನಿಟಿಗೆ ಹಂಚ್ತಾರೆ. ಹಿಂದೂ ಅಂಕ ಏನು ಪ್ರಾಪರ್ಟಿ ರೆಹಮಾನ್ ಖಾನ್ ಖುಷ್ ಹೋಗಯ. ಹಿಂಗಾಗ್ತದೆ. ಅಂದರೆ ಇಡೀ ದೇಶನಲ್ಲೇ ಒಮ್ಮೆ ಶ್ರೀಮಂತ ಮಾಡ್ಬೇಕಂತ ಮಾಡ್ಯಾರ. ಮುಂದೆ ಪಾಕಿಸ್ತಾನ ಮಾಡ್ಬೇಕಂತ ಅವ್ರದ್ದು ಮುಂದಿನ. ರಾಹುಲ್ ಗಾಂಧಿ ಅಂತೂ ಹಿಂದೂ ಅಲ್ಲ, ಸೋನಿಯಾ ಗಾಂಧಿ ಹಿಂದೂ ಅಲ್ಲ, ಯಾವುದೋ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ ಐತಿ. ಹಿಂದೂಗಳ ಸಾವಾದಾಗ ಕಾಂಗ್ರೆಸ್ನವರು ಯಾಕೆ ಅವ್ರ ಮನೆಗೆ ಹೋಗೋದು, ಭೇಟಿ ಆಗೋದು, ಸಾಂತ್ವನ ಹೇಳೋದು, ತನಿಖೆ ಮಾಡ್ತೀವಿ ಅನ್ನೋದು ಒಂದರಿ ಮಾಡಿದ್ರು. ಸಿದ್ದರಾಮಯ್ಯನವರು ಹತ್ಯೆ ಆದ ದಿವಸನೇ ಹೇಳಿಕೆ ಕೊಡ್ತಾರೆ, ಇದು ಅವ್ರ ವೈಯಕ್ತಿಕ. ಮತ್ತು ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅವ್ರು ಲವ್ ಮಾಡಿದ್ರು. ಬಿಜಾಪುರನ ಒಬ್ಬ ಮಂತ್ರಿ ಶಿವಾನಂದ ಪಾಟೀಲ್ ಅಂತ ಹೇಳ್ದಾನೆ, ಅದೊಂದು ಆಕಸ್ಮಿಕ. ಇದೇ ಮುಸ್ಲಿಂ ಮಹಿಳೆ ಅತ್ಯಾಚಾರ ಆಗಿ ಅಥವಾ ಮಹಿಳೆ ಕೊಲೆ ಆಗಿದ್ದರೆ ರಾಹುಲ್ ಗಾಂಧಿ ಓಡಿ ಬರ್ತಿದ್ದ. ಉತ್ತರ ಪ್ರದೇಶನಾಗ ಹೆಂಗೆ ಓಡಿ ಹೋಗ್ತದೆ? BJP ಸರ್ಕಾರ ಎಲ್ಲದವೋ ಅಲ್ಲಿ ಓಡಿ ಹೋಗ್ತದೆ. ರಾಜಸ್ಥಾನದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಯಾರೂ ಹೋಗ್ತಿರಲಿಲ್ಲ. ಈ ನೇಹಾ ಹಿರೇಮಠರ ಕಾರ್ನಲ್ಲಿ ಜೈ ಶ್ರೀರಾಮ್ ಅಂದಿದ್ದಕ್ಕೆ ರಾಮನವಮಿ ದಿವಸ ಕಾರ್ಯಕರ್ತ ಅವ್ರನ್ನ ಆ ಹುಡುಗರನ್ನ ಹಿಡಿದು ಅವ್ರಿಗೆ ಹೊಡೆದು ಅಲ್ಲಾಹು ಅಕ್ಬರ್ ಪಾಕಿಸ್ತಾನ ಪರ ಘೋಷಣೆ ಕೊಡೋತಾರೆ. ಯಾವನೋ ಮೈಸೂರಿನಾಗ ಒಬ್ಬ ನರೇಂದ್ರ ಮೋದಿಯವರ ಬಗ್ಗೆ ಒಂದು ಒಳ್ಳೆಯ ಹಾಡು ಕಟ್ಟಿದ್ದಕ್ಕೆ ಅವನು ಕರ್ಕೊಂಡೋಗಿ ಒಳಗೆ ಹಾಕಿ ಅಲ್ಲಾಹು ಅಕ್ಬರ್ ಅಂದು ಹೊಡೆದು ಬಡದು
ಅವನಿಗೆ ಚಿತ್ರಹಿಂಸೆ ಕೊಡ್ತಾರೆ. ಈ ಸರ್ಕಾರ ಪಾಕಿಸ್ತಾನದ ಒಂದು ಸರ್ಕಾರ ಆಗಿದೆ. ಇದು ನಮ್ಮ ಸರ್ಕಾರ ಅಲ್ಲ. ಇದು ಭಾರತದಲ್ಲಿರುವಂಥ ಕರ್ನಾಟಕ. ನಾವು ಮೊದಲು JDS ಪಕ್ಷದಲ್ಲೇ ಇದ್ದೆವು. ಜಾತ್ಯತೀತ ನಿಲುವು ಇದ್ದ ಕಾರಣ JDSನಲ್ಲಿದ್ದೆವು. ಆದರೆ ಜಾತ್ಯತೀತ ನಿಲುವನ್ನು ಹೊರತುಪಡಿಸಿ JDS ಪಕ್ಷವು BJP ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದರಿಂದ ಸುಮಾರು 500ಕ್ಕೂ ಹೆಚ್ಚು JDS ಕಾರ್ಯಕರ್ತರು ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವರಾದ ರಹೀಂ ಖಾನ್ ಅವರ ಒಂದು ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೇವೆ ಎಂದು ವಿಷ್ಣುವರ್ಧನ್ ವಾಲ್ದೊಡ್ಡಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ತೆಲಂಗಾಣದ ಚುನಾವಣಾ ಪ್ರಚಾರವೊಂದರಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಹೇಳ್ತಾರೆ, SC ST ಮತ್ತು OBC ಮೀಸಲಾತಿಯನ್ನು ಮತ್ತೆ ನಾವು ಅಧಿಕಾರಕ್ಕೆ ಬಂದರೆ ಒಂದು ಸಮಾಪ್ತಿ ಮಾಡ್ತೇವೆ ಎಂದು ಹೇಳಿದ್ದಾರೆ. ಆದರೆ ಇದರ ಹಿಂದಿನ ಉದ್ದೇಶ ಏನೇ ಇರಲಿ, ಅದರ ಒಂದು ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದು. ಇನ್ನು ಜನರನ್ನು ಆತಂಕಕ್ಕೆ ಒಳಪಡಿಸುವಂತಹ ಒಂದು ಹೇಳಿಕೆಗಳನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಈ ಹೇಳಿಕೆಯನ್ನು ನಾವು ಬಲವಾಗಿ ಖಂಡಿಸ್ತೇವೆ ಎಂದು ಹೇಳಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾಗಿರುವಂತಹ ದಿಗಂಬರ್ ಪುಂಗೆ, ಸಂತೋಷ್ ಬುಧೇರಾ, ಸಂದೀಪ್ ವಾಲ್ದೊಡ್ಡಿ, ಶ್ರೀಮಂತ್ ಸಿದ್ದಾಪುರೆ, ಸಂಜೀವ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅಂತಂದರೆ ಇವತ್ತು ನಾವು ಯಾವುದೇ ಒಂದು ಪಕ್ಷಕ್ಕೆ ಮತ ನೀಡಬೇಕಾದ್ರೆ ಅಭಿವೃದ್ಧಿ ಪರವಾಗಿ, ಮಹಿಳೆಯರ ಸುರಕ್ಷಿತ ಪರವಾಗಿ, ಎಜುಕೇಷನ್ ಬಗ್ಗೆ ಇದನ್ನು ಯಾರು ಜಾಸ್ತಿ ಪ್ರಾಮುಖ್ಯತೆ ನೀಡ್ತಾರೋ ಅವರನ್ನು ಒಂದು ಅಧಿಕಾರಕ್ಕೆ ತರಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಓಟ್ ನೀಡ್ತಾರೆ ವಿನ ಅವ್ರ ಥರ ಹೇಳಿಕೆ ನೀಡಿ ಇಡೀ ಅವರು ಒಂದು ಹೇಳಿಕೆನೇ ಇವತ್ತು ಅವ್ರ ಸೋಲಿಗೆ ಕಾರಣವಾಗ್ತಾಯಿದೆ. ಮತ್ತು ಯುವಕರಾಗಿರ್ತಕ್ಕಂಥ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಏನು ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದೇನೋ ಇದು ನಿಜವಾಗ್ಲೂ ಕೂಡ ಯುವಕರಿಗೆ ಒಂದು ಹುಮ್ಮಸ್ ತಂದಿರತಕ್ಕಂಥ ವಿಷಯ. ಈ ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಗೆಲುವು ಸಾಧಿಸಿದ್ದಾರೆ ಅಂತಂದರೆ ಅದು ಸಾಗರ್ ಈಶ್ವರ್ ಖಂಡ್ರೆ ಅವರು ಅಂತ ಹೇಳಿ ನಾನು ಮಾನ್ಯ ನಮ್ಮ ಎಲ್ಲ ಬೀದರ್ ಜಿಲ್ಲೆ ಜನತಾ ಮುಖಾಂತರ, ಪತ್ರಿಕೆ ಮುಖಾಂತರ ಒಂದು ವಿರೋಧಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಜೊತೆಗೆ ನಾವು ಗೆದ್ದು ಬಂದ ಮೇಲೆ ಏನೇನು ಅಭಿವೃದ್ಧಿ ಮಾಡಬೇಕು ಅದರ ಬಗ್ಗೆ ಸಚಿವರಿಗೆ ತಗೊಂಡು, ಸಂಸದರಿಗೆ ತಗೊಂಡು ನಾವೇ ಮುಂದಾಗಿ ಮನೆ ಮನೆಗೆ ಭೇಟಿ ನೀಡಿ ಪ್ರತಿಯೊಬ್ಬರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ನಾನು JDSನಲ್ಲಿ ಮೊದಲಿದ್ದಾಗ ಯುವ ಜನತಾ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಅದನ್ನು ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ಕಾರಣ ಇಷ್ಟೇ, ಈ ಬಾರಿ ಬೀದರ್ ಬದಲಾವಣೆ ಬಯಸ್ತಾ ಇದೆ. ಸಾಗರ್ ಈಶ್ವರ್ ಖಂಡ್ರೆ ಅವರ ಗೆಲುವು ಸತಸಿದ್ಧ ಅಂತ ಹೇಳಿ ನಮ್ಮ ಮುಖಾಂತರ ನಾನು ಎಲ್ರಿಗೂ ತಿಳಿಸ್ತೇನೆ. ನಾನು ಮೊದಲಿಗೂ BJP ಜೊತೆ ಏನು ಮೈತ್ರಿ ಆಗಿದ್ದಾರೋ ಅವತ್ತು ಒಂದು ಖಂಡನೆ ಮಾಡಿದೆ. ಮತ್ತು ಕೊನೆ ಗಳಿಗೆವರೆಗೂ ಮತ್ತು ಅವರು ಮೈತ್ರಿಯನ್ನು ಹಿಂಪಡಿತಾರೇನೋ ಅನ್ನೋ ಒಂದು ಉದ್ದೇಶದಿಂದನೇ ಇಲ್ಲಿವರೆಗೂ ವೇಟ್ ಮಾಡಿದ್ವಿ. ಬಟ್ ಇವತ್ತು ಅವ್ರು ಏನು ಮನುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೋ ಸೊ ಅದನ್ನು ಕಂಡು ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷ ಸರ್ ಮೊನ್ನೆ ನಾವು ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸರ್ ಅವ್ರ ನೇತೃತ್ವದಲ್ಲಿ ಸುಮಾರು ಒಂದು 60-70 ಜನ ಸೇರ್ಕೊಂಡಿದ್ವಿ. ಇಡೀ ಜಿಲ್ಲೆಯಲ್ಲಿ ಒಂದು 500-600 ಕಾರ್ಯಕರ್ತರಿದ್ದಾರೆ ಸರ್. ಪ್ರತಿಯೊಬ್ಬರು ಅವ್ರವ್ರ ಕ್ಷೇತ್ರದಲ್ಲಿ ಹೋದಾಗೆ ಅವ್ರವ್ರು ಸೇರ್ಪಡೆ ಆಗಲಿ, ಯಾಕಂದರೆ ಅವ್ರಿಗೂ ಪಕ್ಷದವ್ರದ್ದು ಬಂದಿದ್ದಾರೆ ಅಂತೇಳಿ ಗಮನದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಅವ್ರವ್ರ ಭಾಗದಲ್ಲಿ ಅವ್ರವ್ರಿಗೆ ಜಾಯ್ನ್ ಆಗಲಿ ಅಂತ ಹೇಳಿದ್ದೀನಿ ಸರ್. ನನ್ನ ಹೆಸರು ವಿಷ್ಣುವರ್ಧನ್ ವಾಲ್ದೊಡ್ಡಿ ಸರ್. ಹಲವಾರು ವರ್ಷಗಳಿಂದ ಬೇಡ ಜಂಗಮ ಪ್ರಮಾಣ ಪತ್ರಕ್ಕಾಗಿ ನಾನು ಹೋರಾಟವನ್ನು ನಡೆಸ್ತಾ ಇದ್ದರೂ ಕೂಡ ಈ ಭಾಗದ ಪ್ರಭಾವಿ ನಾಯಕರುಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನನ್ನ ಜಾತಿ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಿಕ್ಕೆ ಬಹಳಷ್ಟು ನಿರಂತರವಾಗಿ ಪ್ರಯತ್ನ ಪಟ್ಟರೂ ಕೂಡ ಕೊನೆಗೆ ಸತ್ಯಕ್ಕೆ ಸದಾ ಜಯ ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ ಮಹಾರಾಷ್ಟ್ರದ ಶಿರ್ಡಿ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಹಾಕಿರುವಂತಹ ಉಮೇದುವಾರಿಕೆ ಪುರಸ್ಕೃತಗೊಳ್ಳುವ ಮೂಲಕವಾಗಿ ನನಗೆ ನ್ಯಾಯ ಸಿಕ್ಕಂತಾಗಿದೆ ಎಂದು ರವೀಂದ್ರ ಸ್ವಾಮಿಯವರು ತಿಳಿಸಿದರು. ನಗರದ ಡೆನ್ ಕಚೇರಿಯಲ್ಲಿ ಅಭಿಮಾನಿಗಳಿಂದ ಹಾಗೂ ಜಂಗಮ ಸಮಾಜದವರಿಂದ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. ನಾನು ಮತ್ತು ನಮ್ಮ ಕುಟುಂಬದವರು ಮೊದಲಿನಿಂದಲೂ ಕೂಡ ಬೇಡ ಜಂಗಮ ಒಂದು ಪ್ರಮಾಣ ಪತ್ರವನ್ನು ಹೊಂದಿದ್ದೇವೆ. ಅದೇ ಒಂದು ಸಮಾಜಕ್ಕೆ ಸೇರಿದವರಾಗಿದ್ದೇವೆ. ಮಾನ್ಯ ತಹಸೀಲ್ದಾರರು ನನ್ನ ಜಾತಿ ಪರಿಶೀಲನೆಯನ್ನು ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಯೇ ನನಗೆ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ಹಾಗಾಗಿ ಶಿರ್ಡಿಯಲ್ಲಿ ನನ್ನ ನಾಮಪತ್ರ ಪುರಸ್ಕೃತಗೊಂಡಿದೆ. ಇದರಿಂದ ಬಹಳಷ್ಟು ಸಂತಸವಾಗಿದೆ ಮತ್ತು ನ್ಯಾಯ ಸಿಕ್ಕಂತಾಗಿದೆ. ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರಿಗೆ ಖಂಡಿತವಾಗಿಯೂ ಕೂಡ ಒಂದು ನ್ಯಾಯ ಸಿಕ್ಕೇ ಸಿಗುತ್ತದೆ. ಕಾನೂನು ಪ್ರಕಾರ ಕಾನೂನನ್ನು ಬೆಂಬಲಿಸಿದವರು, ಕಾನೂನನ್ನು ಪುರಸ್ಕರಿಸಿದವರಿಗೆ ಕಾನೂನು ನಮ್ಮನ್ನು ಪುರಸ್ಕಾರ ನೀಡುತ್ತೆ ಎನ್ನುವುದಕ್ಕೆ ಇದೇ ಒಂದು ಸಾಕ್ಷಿಯಾಗಿದೆ ಎಂದು ರವೀಂದ್ರ ಸ್ವಾಮಿಯವರು ಸನ್ಮಾನವನ್ನು ಸ್ವೀಕರಿಸಿ ಅವರು ಸಂತಸವನ್ನು ವ್ಯಕ್ತಪಡಿಸಿದರು. ಬೀದರ್ ಲೋಕಸಭಾ ಕ್ಷೇತ್ರದ ಸಾರ್ವತ್ರಿಕ ಚುನಾವಣೆಯ ಅಂಗವಾಗಿ ಬೀದರ್ ನಗರದಲ್ಲಿ ಅರೆಸೇನಾ ಪಡೆ ಹಾಗೂ ಸಿವಿಲ್ ಪೊಲೀಸರಿಂದ ರೂಟ್ ಮಾರ್ಚ್ ಜರುಗಿತು. ಬೀದರ್ ಕ್ಷೇತ್ರದ ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ಮತ್ತು ಶಿಸ್ತಿನಿಂದ ಜರುಗಬೇಕೆಂದು ಒಂದು ಉತ್ತಮ ಸದುದ್ದೇಶ ಇಟ್ಟುಕೊಂಡ ಅರೆಸೇನಾ ಪಡೆ ಹಾಗೂ ಸಿವಿಲ್ ಪೊಲೀಸರು ನಗರದಲ್ಲಿ ಆಕರ್ಷಕವಾಗಿ ರೂಟ್ ಮಾರ್ಚ್ ಅನ್ನು ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಇರುವಂತಹ ಪ್ರವಾಸಿ ಮಂದಿರದಿಂದ ಆರಂಭವಾಗಿರುವಂತಹ ರೂಟ್ ಮಾರ್ಚ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ, ವಿಶ್ವಗುರು ಬಸವೇಶ್ವರ ವೃತ್ತ, ನಯಾ ಕಮಾನ್ ಮಾರ್ಗವಾಗಿ ಚೌಬಾರ, ಮೊಹಮ್ಮದ್ ಗವಾನ್ ಚೌಕ್, ಶಹಾಗಂಜ್ ಮಾರ್ಗವಾಗಿ ಕೊನೆಯಲ್ಲಿ ಅಂಬೇಡ್ಕರ್ ವೃತ್ತಕ್ಕೆ ಬಂದು ಮುಕ್ತಾಯಗೊಂಡಿತು. ಇದೇ ವೇಳೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಚನ್ನಬಸವಣ್ಣ SL, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಮಹೇಶ್ ಮೇಘಣ್ಣವರ್ ಸೇರಿದಂತೆ DYSP ಸೇರಿದಂತೆ ಇನ್ನು ಹಲವರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಬೀದರ್ ಜಿಲ್ಲೆಗೆ ಈ ಬಾರಿಯ ಲೋಕಸಭೆಗೆ ನಡೆಯುವ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಒಟ್ಟು ಕೇಂದ್ರೀಯ ಪಡೆಗಳು 3 ಕಂಪನಿಗಳು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಿಂದ ಇವತ್ತು ಬಂದು ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಇವತ್ತು ಬೀದರ್ ನಗರದಲ್ಲಿ ನಾವು ಮೊದಲ ಬಾರಿಗೆ ಫ್ಲ್ಯಾಗ್ ಮಾರ್ಚನ್ನು ಇವತ್ತು ಮಾಡಿದ್ದೀವಿ. ನಮ್ಮ ಜೊತೆಗೆ ಅಸಿಸ್ಟೆಂಟ್ ಕಮಾಂಡೆಂಟ್ ಸುನೀಲ್ ಅವರು ಇದ್ದಾರೆ CISFನಿಂದ. ಜೊತೆಗೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಜೊತೆಗೆ CISFನ ಸಿಬ್ಬಂದಿಗಳು ಎಲ್ಲ ಸೇರಿ ಇವತ್ತು ಪಥಸಂಚಲನವನ್ನು ಮಾಡಿದ್ದೀವಿ. ಇದರ ಉದ್ದೇಶ ಮುಖ್ಯವಾಗಿ ಸಾರ್ವಜನಿಕರಲ್ಲಿ ಮುಕ್ತವಾಗಿ ಬಂದು ಮತದಾನ ಮಾಡಲಿಕ್ಕೆ ಮತ್ತು ಯಾವುದೇ ರೀತಿಯಾದಂತಹ ಭಯವಿಲ್ಲದೇ ಭಯಮುಕ್ತವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ನಮ್ಮ ಫೋರ್ಸ್ಗಳದ ಜವಾಬ್ದಾರಿಯಾಗಿರ್ತದೆ. ಅದನ್ನು ಇವತ್ತು ನಾವು ಫ್ಲ್ಯಾಗ್ ಮಾರ್ಚ್ ಮಾಡೋದ್ರ ಮೂಲಕ ಏರಿಯಾ ಡಾಮಿನೇಷನ್ ಮಾಡೋದ್ರ ಮೂಲಕ ನಾವು ಮಾಡಿದ್ದೀವಿ. ಸಾರ್ವಜನಿಕರಲ್ಲಿಯೂ ಕೂಡ ಏನಂದರೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಗೋದಕ್ಕೋಸ್ಕರ ಈ ಒಂದು ಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಕೂಡ ನಾವು ಏನಂದರೆ ಈ ತರಹ ಫ್ಲ್ಯಾಗ್ ಮಾರ್ಚ್ಗಳನ್ನು ಮಾಡಲಾಗೋದು ಹಾಗೂ ಎಲ್ಲಿ ಯಾವುದು ಬೂತ್ಗಳಲ್ಲಿ ನಮಗೆ ಅವಶ್ಯಕತೆ ಇದೆ ಅಲ್ಲಿಯ ಕೇಂದ್ರೀಯ ಈ ಅರೆ ಸೇನಾಬಲ ಪಡೆಗಳು ಅಲ್ಲಿ ಕರ್ತವ್ಯ ನಿರ್ವಹಿಸ್ತವೆ. ಸಾರ್ವಜನಿಕರು ಭಯಮುಕ್ತವಾಗಿ ಫ್ರೀ ಆ್ಯಂಡ್ ಫೇರ್ ಆಗಿ ಎಲೆಕ್ಷನ್ ನಡೆಯೋದರಿಂದ ತಾವೆಲ್ಲ ಬಂದು ಮತದಾನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಎಲ್ಲರೂ ಏನಂದರೆ ಮೇ 7ನೇ ತಾರೀಕಿನಂದು ತಮ್ಮ ಮತಗಟ್ಟೆಗಳಲ್ಲಿ ಬಂದು ಮತದಾನ ಮಾಡಬೇಕು.
ತಮ್ಮೊಂದಿಗೆ ಬೀದರ್ ಜಿಲ್ಲೆ ಪೊಲೀಸ್ ಮತ್ತು ಕೇಂದ್ರೀಯ ಅರೆ ಸೇನಾ ಪಡೆಯಾದಂತಹ CISFನ ತುಕಡಿಗಳು ಕೂಡ ಇರ್ತದೆ. ಸೊ ಆದ್ದರಿಂದ ತಾವೆಲ್ಲ ಬಂದು ಮುಕ್ತವಾಗಿ ಏನಂದರೆ ಮತದಾನ ಮಾಡಬೇಕು ಮೇ 7ನೇ ತಾರೀಕಿನಂದು. ಧನ್ಯವಾದ. ಹಿಂದಿ ಹಿಂದಿ ತೋ ಹಾಂ ಠೀಕ್ ಹೈ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.